ಕೋಲ್ಡ್ ಸ್ಟೋರೇಜ್ ರೂಮ್ ಇಲ್ಲದೆ ಬಾಡಿಗಳು ಕೂಡ ಗಬ್ಬೆದ್ದು ನಾರ್ತಾ ಇರುವಂಥದ್ದು. ಮನುಷ್ಯ ಹುಟ್ಟಿನಿಂದ ಸಾಯೋವರೆಗೂ ಒಂದಲ್ಲ ಒಂದು ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇರ್ತಾನೆ. ಇನ್ನು ಸತ್ತ ನಂತರ ಕೂಡ ಒಂದು ರೀತಿಯ ನೆಮ್ಮದಿಯ ಒಂದು ವಿರಾಮ ಹೇಳುವ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇವಾಗ ಅವಕಾಶ ಇಲ್ದಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮೈಸೂರಿನ ಶವಾಗಾರ ಏನಿದೆ, ಈ ಒಂದು ಪೋಸ್ಟ್ ಮಾರ್ಟಮ್ಗೆ ಬರುವಂಥ ಬಾಡಿಗಳು ಕೋಲ್ಡ್ ಸ್ಟೋರೇಜ್ ರೂಮ್ ಇಲ್ಲದೆ ಬಾಡಿಗಳು ಕೂಡ ಗಬ್ಬೆದ್ದು ನಾರ್ತಾ ಇರುವಂಥದ್ದು. ನಾನಿವತ್ತು ಮೈಸೂರಿನ ಶವಾಗಾರದ ಬಳಿ ಇದ್ದೇನೆ. ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು. ಸುಮಾರು ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ಈ ಒಂದು ಶವಾಗಾರ ಅಂದರೆ ಶವಾಗಾರದಲ್ಲಿರುವಂತಹ ಕೋಲ್ಡ್ ಸ್ಟೋರೇಜ್ ಅಂತಂದರೆ ಹೊರಗಡೆಯಿಂದ ಬಂದಂತಹ ಬಾಡಿಗಳೇನಿರುತ್ತೆ, ಈ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕಿಂತ ಮುಂಚೆ ಅಂದರೆ ಡಾಕ್ಟರ್ ಇಲ್ಲದೆ ಇರೋಂಥ ಸಂದರ್ಭ ಅಥವಾ ಇನ್ನೊಂದೇನೋ ಒಂದು ಕಾರಣಕ್ಕೋಸ್ಕರ ಕೋಲ್ಡ್ ಸ್ಟೋರೇಜ್ಗಳನ್ನ ಮಾಡಿಟ್ಟಿರ್ತಾರೆ. ಅಂದರೆ ಬಾಡಿಗಳನ್ನ ಇಡ್ಲಿಕ್ಕೆ ಅಂತೇಳಿ ಕೋಲ್ಡ್ ಸ್ಟೋರೇಜ್ ಈಗಾಗಲೇ ಕೆಟ್ಟು ನಿಂತಿರುವಂಥದ್ದು. ಈಗ ಈ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದು ಕೋಲ್ಡ್ ಸ್ಟೋರೇಜು. ಈ ಒಂದು ಕೋಲ್ಡ್ ಸ್ಟೋರೇಜು ಈ ಥರ ಒಂದು ಬಾಕ್ಸ್ಗಳು 3 ಬಾಕ್ಸ್ಗಳಿದೆ ಒಂದು ಶವಾಗಾರದಲ್ಲಿ. ಈ ಶವಾಗಾರದಲ್ಲಿ ಬಂದಂಥ ಬಾಡಿಗಳನ್ನ ಅಂತಂದರೆ ಈ ಆಕ್ಸಿಡೆಂಟ್ ಆಗಿರೋದು, ಅನಾಥ ಬಾಡಿಗಳು ಅಥವಾ ಇನ್ನೊಂದೇನೋ ಗುರುತಿಲ್ದಿರೋಂಥ ಬಾಡಿಗಳೇನಿರುತ್ತೆ, ಈ ಒಂದು ಬಾಡಿಗಳು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಆ ಬಾಡಿಗಳನ್ನ ಇಟ್ಟು ಆ ವಾರಸುದಾರರು ಬರೋವರೆಗೂ ಕೂಡ ಈ ಒಂದು ಶವಾಗಾರದಲ್ಲಿಟ್ಟು ಅದನ್ನು ಬಾಡಿನ ಸಂರಕ್ಷಣೆ ಮಾಡಿ ವಾರಸುದಾರರು ಸಿಕ್ಕ ನಂತರ ಅಥವಾ ಪೊಲೀಸ್ ಇಲಾಖೆಯವರು ಕೇಳಿದ ನಂತರ ಬಾಡಿಗಳನ್ನ ಕೊಡೋದು ಸಹಜ. ಆದರೆ ಈ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾರೆ, ಈ ಒಂದು ಕೋಲ್ಡ್ ಸ್ಟೋರೇಜ್ ಏನಿದೆ ಅಂದರೆ ಈ ಒಂದು ಬಾಕ್ಸ್ ಏನಿದೆ, ಈ ಒಂದು ಬಾಕ್ಸ್ ಎಣ ಇಡುವಂಥ ಅಂದರೆ ಶವಗಳಿಡುವಂಥ ಬಾಕ್ಸ್ಗಳೇನಿದೆ, ಈ ಒಂದು ಬಾಕ್ಸ್ಗಳು ಕಳೆದ ಒಂದಷ್ಟು ತಿಂಗಳುಗಳಿಂದ ಕೆಟ್ಟು ನಿಂತಿರುವಂಥದ್ದು. ಅಂತಂದರೆ ಬಂದಂಥ ಬಾಡಿಗಳು ಅವತ್ತವತ್ತ ಡಿಸ್ಪೋಸ್ ಆದರೆ ಏನು ಸಮಸ್ಯೆ ಆಗಲ್ಲ. ಬಟ್ ಅಂದರೆ ಅಲ್ಲಿ ಆ ವಾರಸುದಾರ ಇಲ್ಲದೆ ಆದಂಥ ಸಂದರ್ಭದಲ್ಲಿ ಅಥವಾ ಇನ್ನೊಂದೇನೋ ಬಾಡಿಗಳನ್ನ ಸ್ಟೋರ್ ಮಾಡಿಡಬೇಕು ಅಂತ ಸಂದರ್ಭದಲ್ಲಿ ಇಲ್ಲಿ ಸ್ಟೋರೇಜ್ಗೆ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ಈ ಒಂದು ಶವಾಗಾರ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಕೆಲಸಗಳನ್ನು ಕೂಡ ಮಾಡ್ಕೊ ಬಂದಿದೆ. ಇನ್ನು ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು, ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ಇದು ಒಂದು 3 ಬಾಕ್ಸ್ಗಳಿದೆ ಶವಾಗಾರದಲ್ಲಿ. ಈ 3 ಬಾಕ್ಸ್ಗಳು ಕೂಡ ಕೆಟ್ಟು ನಿಂತಿರುವಂಥದ್ದು. 3 ಬಾಕ್ಸಲ್ಲಿ 1 ಬಾಕ್ಸ್ ಮಾತ್ರ ವರ್ಕ್ ಆಗ್ತದೆ, ಅದು ಕೂಡ ಕೆಡೋ ಹಂತದಲ್ಲಿದೆ ಅಂತ ಇಲ್ಲಿನ ಸಿಬ್ಬಂದಿಗಳು ಕೂಡ ಮಾಹಿತಿ ಕೊಡ್ತಾರೆ. ಬಟ್ ಏನೇ ಆಗಲಿ, ಈ ಒಂದು ಶವಾಗಾರದಲ್ಲಿ ಈ ರೀತಿ ಕೆಟ್ಟು ನಿಂತಿರುವುದು ಭಾಳ ವಿಪರ್ಯಾಸವೇ ಅಂತಲೇ ಹೇಳ್ಬೋದು. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಕನ್ನಡ ಹೋರಾಟಗಾರರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಏನು ಸರ್, ಹಿಂಗೆ ಈ ಒಂದು ದೊಡ್ಡ ಆಸ್ಪತ್ರೆ ಇದೊಂದು ಕೋಲ್ಡ್ ಸ್ಟೋರೇಜ್ ಶವಾಗಾರದ ಕೆಟ್ಟು ನಿಂತ್ಬಿಟ್ರೆ ಹೇಗೆ ಅಂತ? ನಮಸ್ಕಾರ ಆತ್ಮೀಯ ಮಾಧ್ಯಮ ಮಿತ್ರರೇ, ನೀವು ಒಳ್ಳೆಯ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಾಯಿದ್ರಿ. ನೋಡಿ, ಇವತ್ತು ಕೃಷ್ಣರಾಜೇಂದ್ರ ಆಸ್ಪತ್ರೆ ಅಂದರೆ ರಾಜರು ಮಹಾರಾಜರು ಬಡವರಿಗೆ ಅಂತ ಪ್ರತ್ಯಕ್ಷವಾಗಿ ಕಟ್ಟದಂಥ ಆಸ್ಪತ್ರೆ. ಸುಮಾರು ಈ ಆಸ್ಪತ್ರೆಗೆ ಸುಮಾರು 4-5 ಜಿಲ್ಲೆಗಳಿಂದ ರೋಗಿಗಳು ಬರ್ತಾರೆ. ಆ ರೋಗಿಗಳು ಬಂದಂಥ ಸಂದರ್ಭದಲ್ಲಿ ಏರುಪೇರಾಗಿ ಸತ್ತಂಥ ಸಂದರ್ಭದಲ್ಲಿ ಶವಾಗಾರದಲ್ಲಿ ಅವ್ರನ್ನ ಯೋಗಕ್ಷೇಮ ನೋಡ್ತಾರೆ, ಶವಾಗಾರದಲ್ಲಿ ಸೇಫ್ಟಿಯಾಗಿ ಇಡ್ತಾರೆ. ಶವಾಗಾರದಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ರೋಗಿಗಳ ಸಂಬಂಧಿಕರಿಗೆ, ಸತ್ತಂಥ ಸಾವಿನ ಸಂಬಂಧಿಕರಿಗೆ ಗೊತ್ತಾಗುವಂಥ ಸಂದರ್ಭದೊಳಗಡೆ ಇಲ್ಲಿ ಶವಗಳು ಕೊಳ್ತು ನಾರ್ತಾ ಇದೆ. ಈ ಕೊಳ್ತು ನಾರೋದಕ್ಕೆ ಕಾರಣ ಏನು? ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮುತುವರ್ಜಿ ವಹಿಸ್ತಾ ಇಲ್ಲ, ಜಾಗೃತರಾಗ್ತಾ ಇಲ್ಲ. ಈ ಶೀತಲ ಯಂತ್ರಗಳನ್ನ, ಮಿಷಿನ್ಗಳನ್ನ, ಉಪಕರಣಗಳನ್ನ ಶುದ್ಧವಾಗಿ ಆವಾಗ ಪರಿಶೀಲನೆ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಮ್ಮ ಹೇಳ್ತಾ ಇರೋದೇನು, ನಾವು ಇದು ತವರು ಜಿಲ್ಲೆ, ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿರೋ ಒಂದು ಪುಣ್ಯಕ್ಷೇತ್ರದಲ್ಲಿ ರಾಜರು ಮಹಾರಾಜರು ಆಳದಂಥ ನಾಡಿದು, ಅರಮನೆಗಳ ನಾಡಿದು, ಪವಿತ್ರವಾದಂಥ ಇಂಥ ಪುಣ್ಯವಾದಂಥ ಸ್ಥಳದಲ್ಲಿ ಇಂಥ ಘಟನೆಗಳು ನಡೀತಾ ಇದ್ದರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಧ್ಯಮಗಳ ಮುಖಾಂತರ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಧಿಕ್ಕಾರಗಳನ್ನ ಕೂಗಿ ನಿರಂತರವಾಗಿ ನಾವು ಉಗ್ರವಾಗಿ ಅವ್ರನ್ನ ಧಿಕ್ಕರಿಸ್ತಾ ಇದ್ದೀವಿ ಗೆಳೆಯರೆ. ಇದು ಒಂದು ರೆಡಿ ಆಗಬೇಕು ಅಂತ ಹೇಳಿ ಕೂಡ ಮನವಿ ಕೂಡ ಮಾಡ್ತಾ ಇದ್ರಿ. ಈ ಕೂಡಲೇ ಏನು ಶವಾಗಾರದಲ್ಲಿ ಇರ್ತಕ್ಕಂಥ ಶಿಥಿಲ ಯಂತ್ರಗಳನ್ನ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಅದನ್ನು ರಿಪೇರಿ ದುರಸ್ತಿ ಮಾಡಬೇಕು ಅಂತ ನಮ್ಮ ಬಳಗದಿಂದ ವತಿಯಿಂದ ನೇರವಾಗಿ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ. ನಮಸ್ಕಾರ. ಸೊ ಇವಿಷ್ಟು ಕನ್ನಡ ಪರ ಹೋರಾಟಗಾರರ ಮಾತಾಗಿರುವಂಥದ್ದು. ಅಂತಂದರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಸೇವೆ ಸಲ್ಲಿಸ್ಕೊಂಡು ಬಂದಿದೆ. ಸುಮಾರು ರಾಜ ಮಹಾರಾಜರು ಕಟ್ಟಿರುವಂಥ ಒಂದು ಸಂಸ್ಥೆ ಇದಾಗಿದೆ. ಸೊ ಹೀಗಾಗಿ ಈ ಒಂದು ಸಂಸ್ಥೆಯಲ್ಲಿ ಈ ಥರ ಒಂದು ಅವ್ಯವಸ್ಥೆ ಆಗಿರುವುದು ನಿಜಕ್ಕೂ ಕೂಡ ವಿಪರ್ಯಾಸವೇ ಸರಿ ಅಂತೇಳಿ ಅವ್ರ ಮಾತು ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.